ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ, ಅವರ ಸ್ಟೈಲಲ್ಲಿ ನುಡಿದಂತೆ ನಡೆದಿದ್ದೇವೆ. 169 ಮ್ಯಾನಿಫೆಸ್ಟೋಗಳ ಪೈಕಿ 159 ಈಡೇರಿಸಿದ್ದೇವೆ ಕಳೆದ ಬಾರಿ, ಅಂದರೆ 2013ರಿಂದ 18. ಆದರೆ 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಸಿದ್ದರಾಮಯ್ಯ ಹೇಳಿದರು. ಬಹುಶಃ ಅದನ್ನು ಅವರು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ 6ನೇ ಗ್ಯಾರಂಟಿ, ಅದು ಕೂಡ ಯಾರಿಗೆ? ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೇಳಿದರು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ಬಂದಿದ್ದರು, ವೇತನ ದುಪ್ಪಟ್ಟು ಮಾಡೋದಾಗಿ ಕಾಂಗ್ರೆಸ್ 6ನೇ ಗ್ಯಾರಂಟಿ ಘೋಷಣೆ ಮಾಡಿತ್ತು. ಇದೀಗ 5 ಗ್ಯಾರಂಟಿ ಜಾರಿಯಾಗಿದೆ. 6ನೇ ಗ್ಯಾರಂಟಿ ಜಾರಿ ಯಾವಾಗ ಅಂತ ನೌಕರು ಧರಣಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಪರವಾಗಿ ನಿಲ್ಲುತ್ತೆ. ಅವರಿಗೆ ಸಂಬಳ ಜಾಸ್ತಿ ಆಗಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಏನು ಹೇಳಿದ್ದಾರೆ? ಬಹುಶಃ ಸಿದ್ದರಾಮಯ್ಯನವರು ತಮ್ಮ ನುಡಿದಂತೆ ನಡೆದಿದ್ದೇನಂತ ಏನು ಹೇಳ್ತಾ ಇದ್ದಾರೆ, ಬಹುಶಃ ಬಜೆಟ್ನಲ್ಲಿ ಘೋಷಣೆ ಮಾಡಬಹುದು ಅನ್ನೋಂಥ ನಿರೀಕ್ಷೆ ನಮಗಿದೆ. ಆ ನೌಕರರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಈ ಭಾಷಣ ಭರವಸೆಗಳನ್ನು ಅಷ್ಟೇ ಹೇಳೋಕೆ ಹೋಗಲ್ಲ. ಏನು ಹೇಳ್ತೀವಿ ಅದರಂತೆ ನಡೀಲಿಕ್ಕೆ ಪ್ರಾಮಾಣಿಕ. ಇದನ್ನ ನಮ್ಮ ಸರ್ಕಾರ ಹಿಂದೇನೂ ಮಾಡಿದ್ದು, ಈಗಲೂ ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ಅಲ್ವಾ? ನಿಮ್ಮ ಆಶೀರ್ವಾದ ಇರಬೇಕೋ ಬೇಡ? ನಮ್ಗೆ ಅರ್ಹತೆ ಇದೆಯಾ ಇಲ್ವಾ? ನಿಮ್ಮ ಆಶೀರ್ವಾದ ಕೇಳ್ತಕ್ಕಂಥ ನೈತಿಕತೆ ನಮಗಿದೆ ಅಲ್ವಾ? ನಾವು ಸಿದ್ದರಾಮಯ್ಯನವರು ಪ್ರತಿ ಸಲ ಹೇಳ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ. ಖಂಡಿತ ಆ ನುಡಿದಂತೆ ನಡೆದ ಕಾರಣಕ್ಕಾಗಿ ಜನರಿಗೆ ಅದು ಒಳ್ಳೆಯದಾಗೋದ್ರೆ ಅದನ್ನು ಮತ್ತೆ ನಾವು ನೆನಪಿಸ್ತೀವಿ. 6ನೇ ಗ್ಯಾರಂಟಿ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೇಳಿದ್ದೀರಿ. 6ನೇ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದೀರಿ. ಬಹುಶಃ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಆಗಬೇಕು. ಯಾಕಂದರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ನಮ್ಮ ಹತ್ರ ಬಂದು ಕೇಳಿಕೊಂಡ್ರು, ಸರ್ ಸಿದ್ದರಾಮಯ್ಯವರು ಹೇಳಿದ್ದಾರೆ, ದಯವಿಟ್ಟು ಅದನ್ನು ಮತ್ತೊಮ್ಮೆ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಏನು ಹೇಳಿದ್ದಾರೆ ಅದನ್ನು ಮತ್ತೊಮ್ಮೆ CM ಸಿದ್ದರಾಮಯ್ಯನವರ ಗಮನಕ್ಕಾಗಿ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡಿ 6ನೇ ಗ್ಯಾರಂಟಿ ಯೋಜನೆ ಜಾರಿಯಾಗಲಿ, ಅದು ನಮ್ಮ ತಾಯಂದಿರಿಗೆ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಅವರ ಬೈಟ್. ಇದರಿಂದ ಒಂದು ಕೊಡ್ತಾರೆ, ಒಂದು ಇದು ಮಾಡಿ ಸರ್ಕಾರ ನಮಗೆ ಸ್ಪಂದಿಸುತ್ತೆ ಅಂತೇಳಿ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಯಾವ ಒಂದು ಇದರಲ್ಲೂ ಅದು ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಇವತ್ತು ಈಗ ಇನ್ನು 6 ತಿಂಗಳಿದ್ದ ಹೋದ್ವಿ ಅಂದರೆ ನಮಗೆ ಯಾವ ಪೆನ್ಷನ್ನು ಬರ್ತಿಲ್ಲ, ಯಾವುದೂ ಬರ್ತಿಲ್ಲ. ನಾವು ಇನ್ನೇನು ಮಾಡಬೇಕು? ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತದೆ. ಸರ್ಕಾರ ಇದನ್ನು ಅರ್ಥಕೊಂಡು ಮಹಿಳೆಯರನ್ನು ಬೀದಿಗೆ ತಂದಿದ್ದಲ್ಲ, ಮಹಿಳೆಯರನ್ನು ಬೀದಿ ತಂದು ನಾಚಿಕೆಗೇಡಾಗಬೇಕು ಸರ್ಕಾರಕ್ಕೆ. ಎಸ್, ಮೊದಲಿಗೆ ಹೇಳಿದೆ 2013-18 ಅವಧಿಯಲ್ಲಿ ಕೊಟ್ಟ ಎಲ್ಲ ಭರವಸೆಗಳನ್ನು ಬಹುತೇಕ 98% ಈಡೇರಿಸಿದ್ದೇನೆ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದರು, ಮಾಡಿದ್ದಾರೆ ಕೂಡ. ಒಂದು ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಹೇಳಿದರೆ 5 ವರ್ಷ ಕಾಲಾವಧಿ ಇರುತ್ತೆ. ಒಂದು ನಿರೀಕ್ಷೆ ಇದೆ. ಹಾಗಿದ್ರೆ ಈ ಬಾರಿಯ ಬಜೆಟ್ನಲ್ಲಿ ಇದನ್ನೆಲ್ಲ ಮಾಡ್ತಾರಾ? ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರಿಗೆ ಏನದು? ಮುಖ್ಯಮಂತ್ರಿ ಮುಂದೆ ಸವಾಲಿನ ಬೆಟ್ಟ ಇದೆ. ಈ 1 ವರ್ಷದಲ್ಲಿ ಮುಂದಿನ ಬಜೆಟ್ನಲ್ಲಿ ನಾಳಿದ್ದು ಮಂಡನೆ ಮಾಡ್ತಾರೆ. 3,80,000 ಕೋಟಿ ರೂಪಾಯಿಯ ಬಜೆಟ್ ಆಗುತ್ತೆ. 1 ವರ್ಷದಲ್ಲಿ ಅನುಮೋದಿತ ಹುದ್ದೆಗಳ ಭರ್ತಿಯಾಗತ್ತಾ? ನಿರೀಕ್ಷೆ. ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಆಗತ್ತಾ? ಆಗಬೇಕು. ಇದು ಮುಖ್ಯವಾಗಿ ಆಗಬೇಕು. ಇದು 6ನೇ ಗ್ಯಾರಂಟಿ ಆಗಬೇಕು. 11,500 ರೂಪಾಯಿಗಳಿಂದ 15,000 ರೂಪಾಯಿಗೆ ಏರಿಕೆ ಆಗಬೇಕು. ಪದೇ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ. ನಾವು ಪದೇ ಅದನ್ನು ಪ್ರಚಾರ ಮಾಡೋದು ಮುಗಿದೋಯ್ತು. ವಾಪಸ್ ಬರೋದು ಆ ಮಕ್ಕಳನ್ನು. ದಯವಿಟ್ಟು ಈ ಬಾರಿ ಆದರೂ ಆಗಲಿ. ಇನ್ನು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಆಗತ್ತಾ? ಅವರ ಡಿಮಾಂಡ್ 7,500ರಿಂದ 10,000 ರೂಪಾಯಿಗೆ ಏರಿಕೆ ಆಗಬೇಕು. ಇದಾದರೆ ಎಷ್ಟೋ ತಾಯಂದಿರು ನೆಮ್ಮದಿಯನ್ನು ಇಟ್ಟಿಸ್ರು ಬಿಡ್ತಾರೆ. ಅವರು ಈ ಬೀದಿಗೆ ಬರೋದು ಬೇಡಪ್ಪ. ಈ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಭಾಳ ದುಃಖ ಆಗುತ್ತೆ ರೀ. ಇನ್ನು ಆಶಾ ಕಾರ್ಯಕರ್ತೆಯರ ಗೌರವ ಧನ ಹೆಚ್ಚಳ ಭರವಸೆಯನ್ನು ಕೊಟ್ಟಿದ್ದಾರೆ. 5,000 ಈಗ ಸಿಗ್ತಾ ಇದೆ. 8,000 ರೂಪಾಯಿಗೆ ಹೆಚ್ಚಳ ಆಗತ್ತಾ? ಸಿದ್ದರಾಮಯ್ಯನವರು ಮಾಡಲಿ. ಇನ್ನು ಬಿಸಿಯೂಟದ ಅಡಿಗೆಯವರ ವೇತನ ಹೆಚ್ಚಳ ಮಾಡಬೇಕು ಅಂತಿದೆ. ಬಿಸಿಯೂಟ ತಯಾರು ಮಾಡ್ತಾರಲ್ಲ ಮಕ್ಕಳಿಗೆ, ಅದು 3,600ರಿಂದ 6,000ಕ್ಕೆ ಹೆಚ್ಚಿಸ್ತೀನಿ ಅಂತ ಹೇಳಿದ್ದಾರೆ. ಈ ಬಿಸಿಯೂಟ ಮಾಡೋದು ಹೆಚ್ಚಳ ಆಗಬೇಕು. ಈ ಭಾರತ ದೇಶದಲ್ಲಿ ಒಂದು ನಂಬಿಕೆ ಇದೆ, ಎಲ್ಲ ಕಡೆ ಇದೆ. ಈ ಅಡುಗೆ ಮಾಡುವಾಗ ಪ್ರೀತಿಯಿಂದ ಮಾಡಬೇಕಂತೆ.
ಆ ಪ್ರೀತಿಯನ್ನು ಮಾಡಿದರೆ ಆ ಅಡುಗೆ ತಿಂದವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸಂಬಳ ಕಡಿಮೆ ಸಂಬಳ ಕಡಿಮೆ ಸಂಬಳ ಕಡಿಮೆ ಕೋಪ ಮಾಡ್ಕೊಂಡು ಬೈಕೊಂಡು ಮಾಡಿದರೆ ಆ ನೆಗೆಟಿವಿಟಿ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತೇಳಿ ಹಂಗಾಗೋದು ಬೇಡ. ಇನ್ನು ಪೊಲೀಸ್ ಇಲಾಖೆಯಲ್ಲಿ 33% ಮಹಿಳಾ ನೇಮಕಾತಿ, ಕನಿಷ್ಠ 1% ತೃತೀಯ ಲಿಂಗಿಗಳಿಗೆ ಮೀಸಲಾತಿ. ಶಬಾಷ್, ಇದೊಂದು ಆಗಬೇಕು. ಮಹಿಳೆಯರಿಗೆ 33% ಮೀಸಲಾತಿ, ತೃತೀಯ ಲಿಂಗಿಗಳಿಗೆ 1% ಆದರೂ ಕೊಡಿ. ಅವ್ರು ಭಿಕ್ಷೆ ಬೇಡದೆ ಅವ್ರಿಗೊಂದು ಮನೆ ಕೊಡ್ತಾರೇನ್ರಿ ತೃತೀಯ ಲಿಂಗಿಗಳಿಗೆ? ಇಲ್ಲ. ಅಟ್ಲೀಸ್ಟ್ ನಾಳೆ ತೃತೀಯ ಲಿಂಗಿಗಳ ಪೊಲೀಸ್ ಕ್ವಾರ್ಟರ್ಸ್, ತೃತೀಯ ಲಿಂಗಿಗಳಿಗಾಗಿ ಒಂದು ಜಾಗ ಅಂತಾದರೆ ಅವರು ಬದುಕೋದು ಬೇಡವಾ? ಇನ್ನು ರೈತರಿಗೆ ಬಡ್ಡಿ ರಹಿತ ಸಾಲ 3ರಿಂದ 10 ಲಕ್ಷಕ್ಕೆ ವಿಸ್ತರಿಸಬೇಕು ಅನ್ನುವಂಥ ಕೂಗಿದೆ. ಗ್ರಾಮೀಣ ಕೃಷಿಕ ಮಹಿಳೆಯರಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲ, ಪಶುಭಾಗ್ಯ, ಹಸುಭಾಗ್ಯ, ಎಮ್ಮೆ ಭಾಗ್ಯ ಖರೀದಿಗೆ ಬಡ್ಡಿ ರಹಿತ 3 ಲಕ್ಷ ಸಾಲ ಅಂದರೆ ನಿರೀಕ್ಷೆ. ಈ ಬಾರಿ ರೈತರ ಮೇಲಿನ ಎಲ್ಲ ಕೇಸ್ ವಾಪಸ್ ಪ್ಲೀಸ್ ತಗೊಳ್ಳಿ. ಮರ್ತಿದ್ದೀರಿ ನೀವು, ರೈತರ ಮೇಲೆ ಕೇಸ್ ವಾಪಸ್ ತಗೊಳ್ಳಿ ಸರ್. ಯಾರ್ಯಾರ್ದೋ ತಗೋತೀವಿ ಅಂತ ಗಲಾಟೆ ಮಾಡೋದು. ಕಾಂಗ್ರೆಸ್ ಬಂದರೆ PFI ಮೇಲಿನ ತೆಗೆಯುತ್ತೆ, BJP ಬಂದರೆ ಹಿಂದೂ ಕಾರ್ಯಕರ್ತರ ಮೇಲಿನ ತೆಗೆಯುತ್ತೆ. ರೈತರದ್ದು ಯಾರೂ ಇಲ್ಲ, ಅವರು 4 ಪೆಟ್ಟು ಗೋಲಿಬಾರು ಇಷ್ಟೇನಾ? ದಯವಿಟ್ಟು ತೆಗೆದುಬಿಡಿ. ವೋಟ್ ಟೈಮಲ್ಲಾದರೂ ಒಳ್ಳೆ ಲಾಭ ಆಗ್ಬೋದು ನಿಮಗೆ. ಇನ್ನು ಹನಿ ತುಂತುರು ನೀರಾವರಿಗೆ 100% ಸಬ್ಸಿಡಿ ಕೊಡಬೇಕಿದೆ. ಸೌರ ಪಂಪ್ ಸೆಟ್ ಯೋಜನೆಗೆ ಸಬ್ಸಿಡಿ ನೀಡಬೇಕಿದೆ. ಆಮೇಲೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸ್ಥಾಪನೆ, ಇದಕ್ಕೂ ಕೂಡ ದುಡ್ಡು ಕೊಡಬೇಕಾಗಿದೆ. ಒಂದು ದೊಡ್ಡ ಆಗ್ರಹ ಇದೆ. ಅನೇಕ ಪತ್ರಕರ್ತರು, ಕೆಲವರೆಲ್ಲ ಬಹುತೇಕ ಕೆಲವು ಟಾಪಲ್ಲಿರೋದು ಬಿಟ್ಟರೆ ಉಳಿದ 80% ಪತ್ರಕರ್ತರು ಅವರ ಕೊನೆಗಾಲದಲ್ಲಿ ಯಾರೂ ದಿಕ್ಕು ದೆಸೆ ಇರೋದಿಲ್ಲ, ಆಸರೆ ಇರೋದಿಲ್ಲ. ಒಂದು ರೋಗ ಬಂದರೆ ಆಸ್ಪತ್ರೆಗೆ ಹೋಗೋದು ದುಡ್ಡು ಇರೋದಿಲ್ಲ. ಅವ್ರಿಗಾಗಿ ಒಂದು ಕ್ಷೇಮಾಭಿವೃದ್ಧಿ ಸ್ಥಾಪನೆ ಆಗಬೇಕು. ಇನ್ನು ಸ್ವಸಹಾಯ ಗುಂಪುಗಳಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲ, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ನೆನಪಿಗೆ ಆಗಿಡ್ತಾ ಇದ್ದೀನಿ. ಯಾಕಂದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು BJP ಅವರೆಲ್ಲ ಭಾವನೆಗಳ ಜೊತೆ ಆಟ ಆಡ್ತಾರೆ ಅಂತ. ನೀವು ಆಡಬೇಡಿ ಸರ್, ನೀವು ಜನರ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ಮಾಡಿ.